ಸರ್ ನಮ್ಮ ದುಮ್ಮಿ ಹರೀಶ್ ಅಂತ. ಅದೇ ಸರ್, ಆ ಮಲ್ಲಿಕಾರ್ಜುನ್ ನಮ್ಮ ತಮ್ಮ ಇದ್ದಂಗೆ ಅವನು. ಮೊನ್ನೆ ಐಮಂಗ್ಲದ ಹತ್ರ ಏನೋ ಆಕ್ಸಿಡೆಂಟ್ ಆಗಿ ಅದಾಗಿ ನಮಗೂ ಗೊತ್ತಿಲ್ಲ ಸರ್, ಅದು ಆಕ್ಸಿಡೆಂಟ್ ಆಗಿರೋದು. ಅವನು ತೀರ್ಕೊಂಡಾನೆ ಅಂತ ಸಡನ್ನಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ ಮೇಲೆ ನಮಗೆ ಗೊತ್ತಾಗಿದ್ದು. ಅಲ್ಲಿಂದ ಬಂದು ಏನೋ ಬಸವೇಶ್ವರ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡಿಸಿ, ಅಲ್ಲಿಂದ ಎಕ್ಸ್ಟ್ರಾ ಟ್ರೀಟ್ಮೆಂಟಿಗೆ ದಾವಣಗೆರೆಯಲ್ಲಿ ಶ್ರೀ ದುರ್ಗಾ ಹಾಸ್ಪಿಟಲ್ ಅಂತ, ಆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಯಾರ ಸರ್. ಅಲ್ಲಿ ಅದೇನೋ ಕಾಲೇನೋ ಫ್ರ್ಯಾಕ್ಚರ್ ಆಗಿದೆ ಅಂತೇಳಿ ಅಲ್ಲಿ ಆಪ್ರೇಷನ್ ಎಲ್ಲ ಮಾಡ್ಯಾರ. ಮಾಡಾದಮೇಲೆ ಆಮೇಲೆ ಬಂದು ಕಾಲು ಫ್ರ್ಯಾಕ್ಚರು ಅದೆಲ್ಲ ನೋಡಾದ್ಮೇಲೆ ಅದೇನೋ ಮಾರಣಾಂತಿಕ ಕಾಯಿಲೆ ಇದೆ ಅಂತ ಹೇಳಿ ರಿಪೋರ್ಟ್ ಏನೋ ಬಂತು ಅಂತ ಹೇಳಿದರು. ಅದು ಬಂತು ಅಂದಮೇಲೆ ಅದನ್ನ ಎಕ್ಸ್ಟ್ರಾ ಟ್ರೀಟ್ಮೆಂಟಿಗೋಸ್ಕರ ಏನೋ ಮಣಿಪಾಲಿಗೆ ಕರ್ಕೊಂಡು ಹೋಗ್ತಿದ್ರಂತೆ. ಮಣಿಪಾಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನೋ ಮಾರಣಾಂತಿಕ ಹಲ್ಲೆ ಆಗಿದೆ ಅಂತ ಹೇಳಿ ಒಂದು ಇದಿದೆ. ಅದಾದಮೇಲೆ ಸೀದಾ ದುಮ್ಮಿಗೆ ಬಂತು ಸರ್. ಅದು ದುಮ್ಮಿ ಬಾಡಿ ಬಂದಮೇಲೆ ಇಲ್ಲೆಲ್ಲ ಊರು ಗ್ರಾಮಸ್ಥರೆಲ್ಲ ಇದನ್ನು ಮಾಡಿ ಅದೇನೋ ಪೋಸ್ಟ್ ಮಾರ್ಟಮ್ ಆಗಲೇಬೇಕು ಅಂತೇಳಿ ಹೊಳಲ್ಕೆರೆ ಹೊಳಲ್ಕೆರೆ ಆಸ್ಪತ್ರೆಗೆ ತಗೊಂಡೋಗಿ ಅಲ್ಲಿ ಸ್ಟೇಷನ್ನಾಗೆಲ್ಲ ಏನೋ ತನಿಖೆ ಆಗಿದೆ ಅಂತೆ, ನಡೀತಾ ಇದೆ ಅಂತೆ. ಒಟ್ಟು ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ತಗೊಂಬಂದಿದ್ದಾರೆ. ತಗೊಂಬಂದೆಲ್ಲ ಡಫನ್ ಮಾಡಿದ್ದಾರೆ. ಈಗ ಬಾಡಿ ನೋಡಿದಾಗ ಇದು ಕೊಲೆ ಪ್ರಯತ್ನ ಅಂತ ಎಲ್ಲರಿಗೂ ಎದ್ದು ಕಾಣಿಸ್ತಾ ಇದೆ. ನೋಡ್ಬೇಕು ಸರ್, ತನಿಖೆ ಆಗಬೇಕು. ತನಿಖೆ ಆಗಿ ಶಿಕ್ಷೆ ಆಗಬೇಕು. ಅವರಿಗೆ ಮಾಡೋದರಿಗೆಲ್ಲ ಶಿಕ್ಷೆ ಆಗಲೇಬೇಕು. ಅವ್ರ ಅಕ್ಕ ಬಾವರ ಮೇಲೆ ಏನೋ ಡೌಟು ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಅವರು ಅದೇ ಥರ ಮಾತಾಡಿದರು, ಅವ್ರ ಅಕ್ಕ ಬಾವ ಅಂತೇಳಿ. ನೋಡ್ಬೇಕು ಸರ್, ತನಿಖೆ ಆಗಲಿ ತಾಳ್ರಿ. ಒಳ್ಳೆ ಹುಡುಗ, ನನಗಿನ್ನ ಭಾಳ ಸಣ್ಣನ, ಒಳ್ಳೆ ಹುಡುಗ. ಅದಕ್ಕೋಸ್ಕರ ಎಲ್ಲರೂ ಭಾಳ ಅವನಿಗೆ ನ್ಯಾಯ ಸಿಗಬೇಕು ಅಂತೇಳಿ ಭಾಳ ಜನ ಕಷ್ಟಪಟ್ಟಾರೆ.